ಊಟ ಮಾಡಿದ ಕೂಡಲೇ ತಾಂಬೂಲ ಮೆಲ್ಲುವ ಅಭ್ಯಾಸ ಅನೇಕರಿಗಿದೆ. ತಾಂಬೂಲ ಎಂದರೆ ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣ ಮಾತ್ರ. ಆದರೆ ತಾಂಬೂಲವನ್ನೇ ಚಟವಾಗಿ ಮಾಡಿಕೊಂಡವರೂ ಇದ್ದಾರೆ. ಅವರು ವೀಳ್ಯದೆಲೆ, ಅಡಿಕೆ, ಸುಣ್ಣದ ಜೊತೆಗೆ ಕಡ್ಡಿ ಪುಡಿ ಇಲ್ಲವೇ ತಂಬಾಕನ್ನು ಬಳಸುತ್ತಾರೆ. ತಾಂಬೂಲ ಚಟವಾಗಿಸಿಕೊಂಡವರಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾಕಂದ್ರೆ ತಾಂಬೂಲ ಭಾರತೀಯ ಸಂಪ್ರದಾಯದಲ್ಲಿ ತನ್ನದೇ ಆದ ಮಹತ್ವ ಪಡೆದಿದೆ. ಭಾರತದಲ್ಲಿ ಯಾವುದೇ ಶುಭ ಕಾರ್ಯ ಆರಂಭವಾಗುವುದೇ ತಾಂಬೂಲದಿಂದ. ವೀಳ್ಯದೆಲೆ, ಅಡಿಕೆ ಪರಸ್ಪರ ಹಂಚಿಕೊಳ್ಳುವ ಮೂಲಕ ಮದುವೆ ನಿಶ್ಚಿತಾರ್ಥವನ್ನೇ ಮಾಡುವುದು ನಮ್ಮ ಸಂಪ್ರದಾಯ. ಏನು ಮದುವೆ, ನಾಮಕರಣ ಸೇರಿ ಯಾವುದೇ ಶುಭ ಕಾರ್ಯ ನಡೆಯಬೇಕಾದರೂ ಅಲ್ಲಿ ತಾಂಬೂಲವಾದ ವೀಳ್ಯದೆಲೆ ಮತ್ತು ಅಡಿಕೆ ಇರಲೇಬೇಕು. ಇಂತಹ ವೀಳ್ಯದೆಲೆಗೆ ಈಗ ಕಂಟಕ ಬಂದಿದೆ. ಇದರಿಂದ ಪಾಪ ತಾಂಬೂಲ ಮೆಲ್ಲುವ ಎಲ್ಲರ ಪಾಲಿಗೂ ಇದು ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಾಕೆ ಅಂತೀರಾ? ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ತೀವ್ರವಾದ ಬರ ಕಾಡುತ್ತಿದೆ. ಅತಿಯಾದ ಬಿಸಿಲು ಮತ್ತು ಉಷ್ಣಾಂಶವು ಬರಕ್ಕೆ ಜೊತೆಯಾಗಿದೆ. ಇದರಿಂದ ವೀಳ್ಯದೆಲೆ ಬೆಲೆ ಭಾರೀ ಕುಸಿತ ಕಂಡಿದೆ. ಮಾತ್ರವಲ್ಲ, ಅತಿಯಾದ ಬಿಸಿಲು ಮತ್ತು ಹೆಚ್ಚಿನ ಉಷ್ಣಾಂಶದ ಪರಿಣಾಮ ವೀಳ್ಯದೆಲೆ ಸೊಂಪಾಗಿ ಬಿಡುವ ಬದಲು ಮೋರುಟಿದ ರೀತಿಯಲ್ಲಿ ಯಾವುದೋ ರೋಗ ಬಂದ ಸ್ಥಿತಿಯಲ್ಲಿ ಬಿಡುತ್ತಿರುವ ಕಾರಣ ತಾಂಬೂಲ ಮೆಲ್ಲುವವರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಈ ಹಿಂದೆ ಕೇವಲ 80 ರಿಂದ 100 ರೂಪಾಯಿಗೆ ಸೊಂಪಾದ ವೀಳ್ಯದೆಲೆ ಸಿಗುತ್ತಿತ್ತು. ಅಂದ್ರೆ 100 ಎಲೆಗಳ ಒಂದು ಕಟ್ಟು 80 ರಿಂದ 100 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿತ್ತು. ಆದರೆ ಇದೀಗ ವೀಳ್ಯದೆಲೆ ಬೆಲೆ ಬರೋಬ್ಬರಿ 200 ರೂಪಾಯಿ ದಾಟಿದೆ. ಆದರೂ ಗುಣಮಟ್ಟದಲ್ಲಿರುವ ವೀಳ್ಯದೆಲೆ ಮಾತ್ರ ಸಿಗುತ್ತಿಲ್ಲ. ಗಂಡು ರೋಗ ಬಂದ ರೀತಿಯಲ್ಲಿರುವ ವೀಳ್ಯದೆಲೆಗಳೇ ಮಾರುಕಟ್ಟೆಯಲ್ಲಿ ಸಿಗುತ್ತಿವೆ. ಏನು ಈ ವೀಳ್ಯದೆಲೆಯಲ್ಲಿಯೂ ಹೈಬ್ರಿಡ್ ಬಂದಿರುವುದು ವಿಶೇಷ. ಆದರೆ ನಾಟಿ ವೀಳ್ಯದೆಲೆಗಿಂತ ಹೆಚ್ಚು ಗುಣಮಟ್ಟ ಮತ್ತು ಬಣ್ಣ ಹೊಂದಿರುವ ಈ ಹೈಬ್ರಿಡ್ ವೀಳ್ಯದೆಲೆ ರುಚಿಯಲ್ಲಿ ಮಾತ್ರ ನಾಟಿ ವೀಳ್ಯದೆಲೆಗೆ ಸಮನಾಗಿಲ್ಲವಂತೆ. ಈ ಹೈಬ್ರಿಡ್ ವೀಳ್ಯದೆಲೆ ಆಗಿದರೆ ಬಾಯಿ ಒಡೆಯುವುದು, ಕಹಿಯಾಗಿರುವುದು ಸೇರಿದಂತೆ ಹಲವು ರೀತಿಯ ತೊಂದರೆಗಳು ಕಾಡುತ್ತಿವೆಯಂತೆ. ಇದರಿಂದ ತಾಂಬೂಲ ಪ್ರಿಯರು ಅನಿವಾರ್ಯವಾಗಿ ನಾಟಿ ವೀಳ್ಯದೆಲೆಯನ್ನೇ ಅವಲಂಬಿಸಬೇಕಿದ್ದು, ನಾಟಿ ಎಲೆ ಅತ್ಯಂತ ಕಡಿಮೆ ಗುಣಮಟ್ಟದಲ್ಲಿ ಸಿಗುತ್ತಿರುವುದು ತಾಂಬೂಲ ಪ್ರಿಯರ ಪಾಲಿಗೆ ಅಸಮಾಧಾನ ಉಂಟು ಮಾಡಿದೆ. ಸತತವಾಗಿ 2 ವರ್ಷಗಳಿಂದ ಉತ್ತಮ ಬೆಳೆಯಾಗದ ಕಾರಣ ವೀಳ್ಯದೆಲೆ ತೋಟಗಳು ಕಡಿಮೆಯಾಗುತ್ತಿವೆಯಂತೆ. ಅದರಲ್ಲೂ ಆಂಧ್ರ ಪ್ರದೇಶದಿಂದಲೇ ಹೆಚ್ಚು ವೀಳ್ಯದೆಲೆ ಚಿಕ್ಕಬಳ್ಳಾಪುರಕ್ಕೆ ಆಮದಾಗುತ್ತಿತ್ತು. ಆಂಧ್ರ ಪ್ರದೇಶದಲ್ಲಿ ಬರದ ಪರಿಣಾಮ ನೀರಿನ ಕೊರತೆ ಎದುರಾಗಿ ವೀಳ್ಯದೆಲೆ ತೋಟಗಳು ಒಣಗುತ್ತಿರುವುದು ಮಾರುಕಟ್ಟೆಗೆ ಕಡಿಮೆ ವೀಳ್ಯದೆಲೆ ಬರಲು ಕಾರಣವಾಗಿದೆ. ಇದರಿಂದ ಸಹಜವಾಗಿಯೇ ಬೆಲೆ ಏರಿಕೆಯಾಗಿದ್ದು, 1-2 ವಾರದಲ್ಲಿ ಮಳೆಯಾಗದಿದ್ದರೆ ವೀಳ್ಯದೆಲೆ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ವೀಳ್ಯದೆಲೆ ವ್ಯಾಪಾರಿಗಳು. ಸರ್, ಇವಾಗ ವೀಳ್ಯದೆಲೆ 130 ರಿಂದ 150 ರೂಪಾಯಿ ಇದೆ. ಮಳೆ ಇಲ್ದಿರೋ ಕಾರಣ ಎಲೆ ಕ್ಲೀನಾಗಿ ಬರ್ತಾ ಇಲ್ಲ. ನಾಟಿ ಎಲೆ ಫುಲ್ ಅಲ್ಲಿ ಅಭಾವ ಆಗಿರೋದ್ರಿಂದ ಫುಲ್ಲು ಅರ್ಧಕ್ಕರ್ಧ ಬೆಲೆನೇ ಹೊರಟೋಗಿದೆ. ಆ ಕಡೆ ನಾಟಿ ಎಲೆನೇ ಇಲ್ಲ. ಆ ಕಡೆ ಅದರಿಂದಾಗಿ ಕ್ಲೀನಾಗಿ ನೀಟಾಗಿ ಬರ್ತಾ ಇಲ್ಲ. ಅರ್ಧಕ್ಕರ್ಧ ಎಲೆ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಬರ್ತಾ ಇರೋದ್ರಿಂದ ಅಂಗಡಿಯವರು ಯಾರೂ ತೊಗೊಂಡು ಹೋಗ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಇನ್ನು ಚೆನ್ನಾಗಿರೋ ಎಲೆ ಬೇಕು ಅಂದರೆ ದಾವಣಗೆರೆಯಿಂದ ಎಲೆ ತರಿಸ್ತೀವಿ. ಅದು ನೀಟಾಗಿರ್ತದೆ, ಬಟ್ ಹಾಕ್ಕೊಳಕ್ಕೆ ರುಚಿ ಇರಲ್ಲ. ಅದು ಪಾರ ಮೇಲೆ ಅದು ಖಾರ ಬರ್ತದೆ. ಅದು ಸರ್, ಅದು 200 ರೂಪಾಯಿ ಇದೆ, 180, 200 ಇದೆ. ಬಟ್ ಕ್ವಾಲಿಟಿ ಇದ್ರೂ ಅದು ರುಚಿ ಇರಲ್ಲ. ಅದು ಅದರಿಂದಾಗಿ ಎಲ್ಲ ಅಂಗಡಿಯವರು ಬರ್ತಾರೆ, ನಾಟಿ ಎಲ್ಲ ಕೇಳ್ತಾರೆ, ನೋಡ್ತಾರೆ, ಅವ್ರು ರಿಟರ್ನ್ ಹೋಗ್ತಾ ಇರ್ತಾರೆ. ಸರ್, ಅದು ತುಂಬ ಸಣ್ಣ ಬರ್ತಾ ಇದೆ, ಮಾರೋಕ್ಕಾಗಲ್ಲ ಚಿಲ್ಲರೆ ಅಂಗಡಿಯಲ್ಲ. ನಾವು ಉದ್ದೇಶಕ್ಕೆ ತೊಗೊಂಡೋಗ್ತಾ ಇಲ್ಲ ಸರ್ ಎಲ್ಲ. ಸರ್, ಮಳೆ ಇಲ್ದಿರೋ ಕಾರಣ, ಮಳೆ ಇಲ್ದಿರೋ ಫುಲ್ 1 ತಿಂಗಳಿಂದ ತುಂಬ ಅಧ್ವಾನ ಇದೆ. ಆ ಕಡೆ ಮಳೆನೇ ಬಿದ್ದಿಲ್ಲ ಇವತ್ತರೆಗೂ. ಫುಲ್ ಅಭಾವ ಆಗಿರ್ತದೆ. ಅದರಿಂದ ಫುಲ್ ಬೇರೆ ಅಲ್ಲಿ ಒಣಗೋಗ್ತಾ ಇದೆ ಅಂತ ಫುಲ್ ಬರ ಆಗಿಬಿಟ್ಟಿದೆ. ಆ ಕಡೆ ಎಲ್ಲ ಬರ್ತಾರೆ, ನೋಡ್ತಾರೆ, ರಿಟರ್ನ್ ಹೋಗ್ತಾ ಇರ್ತಾರೆ. ಸರ್, ಎಲೆ ಚೆನ್ನಾಗಿಲ್ಲ, ನೀಟಾಗಿಲ್ಲ, ಬರುತ್ತಾ ಈ ಎಲೆ ನಾವು ಮಾರೋಕ್ಕಾಗಲ್ಲ ಅಂಗಡಿಯಲ್ಲಿ ಅನ್ನೋ ಉದ್ದೇಶಕ್ಕೆ ವಾಪಸ್ ಹೋಗ್ತಾರೆ. ಅದು ಆದಮೇಲೆ 130, 150 ರೂಪಾಯಿ ಅಂದರೆ ಅವ್ರಿಗೆ 100 ರೂಪಾಯಿ ಬೀಳುತ್ತೆ ಇಲ್ಲಿ ಒಂದೆಲೆ. ಅವ್ರು ಅಂಗಡಿಯಲ್ಲಿ ತೊಗೊಂಡೋಗಿ ಇಷ್ಟಿಷ್ಟು ಪೀಸ್ ಇರೋ ಎಲೆನ 10 ರೂಪಾಯಿಗೆ ಇದೆಲ್ಲ ಮಾರೋಕ್ಕಾಗಲ್ಲ. 10 ರೂಪಾಯಿಗೆ 10 ಎಲೆನೇ ಕೊಡಬೇಕು. ಆ ಉದ್ದೇಶಕ್ಕೆ ವಾಪಸ್ ಹೋಗ್ತಾರೆ. ಸರ್, ಅಡಿಕೆ 800 ರೂಪಾಯಿ ಇದೆ. ಅಡಿಕೆದೇನು ಇಲ್ಲ, ಮಾಮೂಲಿಯಾಗಿ ಇದೆ. ಅಡಿಕೆನ ಅದೇನು ಮರ ಇಲ್ಲ, ಎಲೆದೆ ಸರ್. ಮಳೆ ಇಲ್ದಿರೋ ಕಾರಣಕ್ಕೆ ಫುಲ್ಲು ಎಲೆ ತುಂಬ ನಾಟಿ ಎಲೆ ತುಂಬ ಸಣ್ಣ ಪೀಸ್ ಆಗಿ ಬರ್ತಾಯಿದೆ. ಕ್ವಾಲಿಟಿ ಇಲ್ಲ ಸರ್. ಮಳೆ ಇಲ್ದಿರೋ ಕಾರಣಕ್ಕೆ ತುಂಬ ಪೀಸ್ ಆಗಿದೆ ಎಲೆ. ಏನು ಈವರೆಗೂ 5 ರೂಪಾಯಿ ನೀಡಿದರೆ 5 ವೀಳ್ಯದೆಲೆ ನೀಡುತ್ತಿದ್ದ ಚಿಲ್ಲರೆ ಅಂಗಡಿ ವ್ಯಾಪಾರಿಗಳು ಈಗ 10 ರೂಪಾಯಿ ನೀಡಿದರೂ 3 ಎಲೆ ಮಾತ್ರ ನೀಡುತ್ತಿದ್ದಾರಂತೆ.
ದಿನಕ್ಕೆ 10 ಬಾರಿ ತಾಂಬೂಲ ಮೆಲ್ಲುವ ತಾಂಬೂಲ ಪ್ರಿಯರು ಇದೀಗ ತೀವ್ರ ಆತಂಕಗೊಂಡಿದ್ದಾರಂತೆ. ಕಾರಣ ಒಂದು ಸಲಕ್ಕೆ ಕನಿಷ್ಠ 1 ಎಲೆಯನ್ನಾದರೂ ಹಾಕಲೇಬೇಕು. ಆದರೆ ಒಂದು ದಿನಕ್ಕೆ 50 ರೂಪಾಯಿ ವಿಳೆದೆಲೆಗೆ ಖರ್ಚಾಗುತ್ತಿದೆಯಂತೆ. ಇದರ ಜೊತೆಗೆ ಅಡಿಕೆಯ ಬೆಲೆಯಲ್ಲಿಯೂ ಏರಿಕೆಯಾಗಿದೆ. ಪ್ರತಿ ಕೆಜಿ ಅಡಿಕೆ 800 ರೂಪಾಯಿ ಆಗಿರುವುದರಿಂದ ಚಿಲ್ಲರೆ ಅಂಗಡಿಗಳಲ್ಲಿ 10 ರೂಪಾಯಿಗೆ ಅಡಿಕೆ ನೀಡುವುದಿಲ್ಲವಂತೆ. ಇದರಿಂದ ಪ್ರತಿನಿತ್ಯ ಏನಿಲ್ಲವೆಂದರೂ ಅಡಿಕೆ ಮತ್ತು ಎಲೆಗೆ 100 ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಬೇಕಾದ ಸ್ಥಿತಿ ಎದುರಾಗಿರುವುದಕ್ಕೆ ಪಾಪ ತಾಂಬೂಲ ಪ್ರಿಯರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರಂತೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.